ಮಾತಾಡ್ತಾರೆ. ನಮಸ್ಕಾರ ಸರ್. ದಯಮಾಡಿ ಯಾರು ಗಲಾಟೆ ಮಾಡಬಾರ್ದು. ವೇದಿಕೆ ಮೇಲೆ ಗಲಾಟೆ ಮಾಡಬೇಕು. ಎಲ್ಲ ಬಂಧುಗಳೇ, ಮಹಾತ್ಮ ಗಾಂಧಿರವರ ಪುಣ್ಯಸ್ಮರಣೆ ಮತ್ತು ಹುತಾತ್ಮರ ದಿನಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಸಾಮಾನ್ಯ ಸಚಿವರು, ನಮ್ಮ ಪಕ್ಷದ ಮುಖಂಡರಾದಂತಹ ಬೋಸ್ರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು, ರಾಜ್ಯಸಭಾ ಸದಸ್ಯರಾದಂತಹ ಜಿ.ಸಿ. ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಸನ್ಮಾನ್ಯ ಉಗ್ರಪ್ಪನವರು, ಸನ್ಮಾನ್ಯ ನಂಜಯ್ಯನ ಮಠರು, ಶ್ರೀಮತಿ ಜಜ್ಜಾನಾಯಕ್, ಸನ್ಮಾನ್ಯ ಗುರಿಗೌಡರು, ಸನ್ಮಾನ್ಯ ಮುಡುಗುಂದವರು, ರಾಮಚಂದ್ರಪ್ಪರು ಎಲ್ಲರೂ ಇದ್ದಾರೆ. ಇವರೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮನವಿಯನ್ನು ಮಾಡ್ತೇನೆ. ಮೊದಲಿಗೆ ಸನ್ಮಾನ್ಯ ಬೋಸ್ರಾಜ್ ಅವರಿಗೆ ಕಾರ್ಯಕ್ರಮ ಕಾಂಗ್ರೆಸ್ ಉಳಿಸುವ ಉಗ್ರಪ್ಪನವ್ರು ಮಾತಾಡ್ತಿದ್ರು. ಕಂಟಿನ್ಯೂ ಮಾಡಿಸಿದ ಕಂಟಿನ್ಯೂ ಮಾಡಿಸಿ. ಉಗ್ರಪ್ಪನವ್ರು ಅರ್ಧಂಬರ್ಧ ಉಗ್ರಪ್ಪನವ್ರು ಕಂಟಿನ್ಯೂ ಮಾಡಬೇಕು. ಸ್ವಲ್ಪ ಬೇಗ ಮುಗಿಸ್ಬೇಕು. ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ RSSನ ರಾಷ್ಟ್ರೀಯ ಸರ್ಸಂಘ ಚಾಲಕರು ಮೋಹನ್ ಭಾಗವತ್ರವರು ಈ ಹುತಾತ್ಮರ ತ್ಯಾಗ ಬಲಿದಾನಗಳಿಗೆ ಅಪಮಾನ ಮಾಡುವಂತ ರೀತಿಯಲ್ಲಿ ಮತ್ತು ಸಂವಿಧಾನದ ಆಶಯಗಳಿಗೆ, ಮೋರ್ ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 51A ಅಪಮಾನ ಮಾಡುವಂತ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲಿ ಅಲ್ಲ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿ ಹೇಳಿದ್ದಾರೆ. ಶ್ರೀರಾಮ ಎಲ್ಲೂ ಸಹ ರಾಮಾಯಣದಲ್ಲಿ, ಯಾಕಂದ್ರೆ ನಾನು ರಾಮಾಯಣವನ್ನ ಪ್ರತಿನಿತ್ಯ 10 ನಿಮಿಷನಾದ್ರೂ ಓದುವಂತ ದೇವರು ಅಂತೇಳಿ ತನ್ನನ್ನ ತಾನು ವೈಭವಿಸಿಕೊಂಡಿಲ್ಲ. ಅವನೊಬ್ಬ ರಾಜಕುಮಾರನಾಗಿ ಸಣ್ಣ ಸಚ್ಚಾರಿತ್ರತೆಯಿಂದ, ಮನುಷ್ಯತ್ವದಿಂದ ದೈವತ್ವವನ್ನ ಪಡೆದಿರ್ತಕ್ಕಂಥವು. ಆದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಸೇನಾನಿಗಳಿಗೆ ಅಪಮಾನ ಮಾಡುವಂತ ರೀತಿಯಲ್ಲಿ ಮಾತನಾಡಿದ್ದಾರಲ್ಲ, ನಾನು ಭಾವಿಸಿದೆ ಈ ದೇಶದ ಉದ್ದಗಲಕ್ಕೂ ಗಾಂಧೀಜಿಯವರ ಅನುಯಾಯಿಗಳಾಗಿರುವಂತ ನಾವು, ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿರುವಂತ ನಾವು, ಇದರ ಧ್ವನಿ ವಿರುದ್ಧ ಧ್ವನಿ ಎತ್ತುವಂತವರು ಒಂದು ಕಡೆ ಆದರೆ, ಸಂವಿಧಾನವನ್ನ ಎತ್ತಿರುತ್ತೇವೆ ಅಂತ ಹೇಳಿ ಯಾರು ವಾಗ್ದಾನವನ್ನ ತೆಗೆದುಕೊಂಡಿದ್ದಾರೆ, ರೈಟ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ಮತ್ತು ಈ ದೇಶದ ಸಂಸತ್ ಸದಸ್ಯರಿರ್ಬೋದು, ಈ ದೇಶದ ಇನ್ನಿತರ ಶಾಸಕರುಗಳಿರ್ಬೋದು, ಬಹುಶಃ ಈ ರೀತಿಯ ಅಪಮಾನವನ್ನ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ, ಹೋರಾಟ ಮಾಡಿದಂತ ಸೇನಾನಿಗಳ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಅವಹೇಳನ ಹೇಳಿಕೆಯನ್ನ ಕೊಟ್ಟಿರುವಂತಹ RSSನ ಸರ್ಸಂಘ ಚಾಲಕರ ಮೇಲೆ ಕೇಸನ್ನ ದಾಖಲು ಮಾಡಿ ಅವರನ್ನ ಒಳಗೆ ಹಾಕಬೇಕಾಗಿತ್ತು. ಬಹುಶಃ ನನಗೆ ಅನ್ಸುತ್ತೆ ಇವತ್ತಿಗೂ ಸಹ ಹಳ್ಳಿಗಳಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಅದರ ವಿರುದ್ಧ ಧ್ವನಿ ಎತ್ತು ಕೇಸ್ಗಳನ್ನು ಹಾಕುವಂತ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಯಾರಿವತ್ತು ಸ್ವಾತಂತ್ರ್ಯ ಸೇನಾನಿಗಳ ವಿರುದ್ಧ ಮಾತನಾಡ್ತಾರೆ ಅವರ ಬಾಯಿಗೆ ಬೀಗ ಹಾಕಲಿಕ್ಕೆ ಸಾಧ್ಯತೆ ಇದೆ. ಎರಡನೇದು, ಇವತ್ತು ದೇಶದಲ್ಲಿ ಎರಡು ರೀತಿಯ ವಿಚಾರಧಾರೆ ಇದೆ. ಒಂದು ಕಡೆ ಗಾಂಧೀಜಿಯವರ ವಿಚಾರಧಾರೆ, ಇನ್ನೊಂದು ಕಡೆ ನಾಥೂರಾಮ್ ಗೋಡ್ಸೆ ವಿಚಾರಧಾರೆ. ಆ ಎರಡು ವಿಚಾರ ಗಾಂಧೀಜಿಯವರು
ಕೊನೆಯ ಉಸಿರನ್ನು ಬಿಡಬೇಕಾದ್ರೆ ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತ ಹೇಳಿ ತಮ್ಮ ಕೊನೆಯ ಉಸಿರನ್ನ ಬಿಡ್ತಾರೆ. ಆದ್ರೆ ನಥುರಾಮ್ ಗೋಡ್ಸೆ ಅನುಯಾಯಿಗಳು ಯಾರಿದ್ದಾರೆ, ಅವರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನೋದ್ರ ಮೂಲಕ ಈ ದೇಶದಲ್ಲಿ ಸಂಘರ್ಷ ಮತ್ತು ಕಂದಕವನ್ನು ಸೃಷ್ಟಿ ಮಾಡತಕ್ಕಂತ ಪ್ರವೃತ್ತಿಯನ್ನ ತೋರ್ತಾ ಇದ್ದಾರೆ. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ನಾವಿವತ್ತು ಗಾಂಧೀಜಿಯವರು ಸೇರಿದಂತೆ ಹುತಾತ್ಮರಿಗೆ ನಾವು ಗೌರವ ಕೊಡೋದಾದಲ್ಲಿ ನಾವು ನಮ್ಮನ್ನ ನಾವು ರೀಡೆಡಿಕೇಟ್ ಮಾಡ್ಕೋಬೇಕು, ಮತ್ತೆ ನಮ್ಮನ್ನ ಪುನರ್ ಸಮರ್ಪಣೆ ಮಾಡಿಕೊಂಡು ಗಾಂಧೀಜಿಯವರ ವಿಚಾರಧಾರೆ ಇರ್ಬೋದು. ನೋಡಿ, ಗಾಂಧೀಜಿಯವರ ಬಗ್ಗೆ ಅನೇಕ ರೀತಿ ಮಾಡ್ತಾರೆ, ಮಾತಾಡ್ತಾರೆ. ನಾನು ಎಲ್ಲವನ್ನು ಹೇಳಿಕೆ ಹೋಗುದಿಲ್ಲ, ಒಂದು ಮಾತು ಹೇಳ್ತೇನೆ. ಅವರು ಇಂಗ್ಲೆಂಡಿಂದ ವಾಪಸ್ ಬಂದಾಗ ಇಂಗ್ಲೆಂಡಿನ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅವರು ಬಾರಕ್ಲಾ ಮಾಡೋದಕ್ಕೆ ಒಂದು ಫ್ರೀ ಸೀಟ್ ಕೊಡ್ತೇವೆ, ಯಾರಾದರೂ ಕಳಿಸಿ ಅಂತ ಹೇಳ್ತಾರೆ. ಆಗ ಗಾಂಧೀಜಿಯವರು ಮಾತನಾಡಬೇಕಾದ್ರೆ ಅವರ ಮಗ ರಾಮದಾಸ್ ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ನೋಡಪ್ಪ ನಿಮ್ಮ ಅಪ್ಪ ಈಗಾಗಲೇ ಬ್ಯಾರಿಸ್ಟರ್ ಆಗಿದ್ದಾರೆ ಗಾಂಧೀಜಿ, ನಿಮ್ಮ ಅಪ್ಪ ನಿನಗೆ ಓದಿಸುವಷ್ಟು ಶಕ್ತಿ ಇದೆ, ಫ್ರೀ ಸೀಟ್ ಯಾಕೆ ನಿನಗೆ ಬೇಕು? ಅಷ್ಟೇ ನೀನು ಒಂದಿಷ್ಟು ದಡ್ಡ ಇದೆಯಾ, ನೀನು ಬೇಡ. ಅಲ್ವಾ ಅಷ್ಟೇ, ರಾಮದಾಸ್ ಅಷ್ಟೇ. ಅದರಲ್ಲೂ ಆ ಪೋರಬಂದರ್ನಲ್ಲಿ ಇದ್ದವನಿದ್ದಾನಲ್ಲ ಹುಡುಗ, ಬಹಳ ಬಡವ ಇದ್ದಾನೆ, ಅವನನ್ನ ಕಳಿಸಿದ್ರೆ ಅವನು ಬ್ಯಾರಿಸ್ಟರ್ ಆಗಿ ಬಂದ್ರೆ ಈ ದೇಶಕ್ಕೆ ಈ ವ್ಯವಸ್ಥೆಗೆ ಒಂದು ಪೂರಕವಾದಂತ ಕೆಲಸ ಆಗುತ್ತೆ ಅಂತ ಹೇಳಿ ಇದು ನಮ್ಮೆಲ್ಲರಿಗೂ ಸಹ ಅತ್ಯಂತ ಮಾರ್ಗದರ್ಶ ಆಗಿರುವಂತಹ ವಿಚಾರ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಎರಡನೇದು, ಸೌತ್ ಆಫ್ರಿಕಾದಲ್ಲಿ ಇರಬೇಕಾದ್ರೆ ಒಂದು 5 kg ಬೆಳ್ಳಿ ಅವರಿಗೆ ಒಂದು ಮೊಮೆಂಟು ಬರುತ್ತೆ. ಮನೆಗೆ ತರ್ತಾರೆ ಸೌತ್ ಆಫ್ರಿಕಾದಲ್ಲಿ ಗಾಂಧೀಜಿಯವರು. ಅವರ ಹೆಂಡತಿಗೆ ಹೇಳ್ತಾರೆ, ನಾಳೆ ಇದನ್ನ ಟಾಲ್ಸ್ಟಾಯ್ ಫಾರ್ಮ್ಗೆ ಕಳಿಸಬೇಕು ಅಂತ. ಅವರು ಕೆಲಸಗಳಿಗೆ ಹೋಗಿ ವಾಪಸ್ ಬರ್ತಾರೆ, ಟಾಲ್ಸ್ಟಾಯ್ ಫಾರ್ಮ್ ಅಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ, ಎಲ್ಲೋಯ್ತು? ಆವಾಗ ನಂಗೆ ಗೊತ್ತಿಲ್ರಿ ಎಲ್ಲೋಯ್ತು, ಹೋಗ್ರಿ ಅಂತ ಹೇಳಿ ಅವರು ದಬಾಯಿಸ್ತಾರೆ. ಆಗ ಅವರಿಗೆ ಅವರ ಮೇಲೆ ಕೈ ಮಾಡಿ ರಾತ್ರಿ 12 ಗಂಟೆನಲ್ಲಿ ಮನೆಯಿಂದ ಆಚೆ ತಳ್ಳುತ್ತಾರೆ. ಹಾಗೆ ಆ ತಾಯಿ ನಮಸ್ಕಾರ ಮಾಡಿ, ಭಾಷೆ ಗೊತ್ತಿಲ್ಲ, ಬೇರೆ ದೇಶ, ದಯವಿಟ್ಟು ಕೈ ಮುಗಿತೇನೆ, ಬಾಗಿಲು ತೆಗಿ ಕೊಡ್ತೇನೆ ಅಂತ ಹೇಳಿ ಕೊಡ್ತಾರೆ. ಅವರಿಬ್ಬರಿಗೂ ರಾಜಿ ಆದ ಮೇಲೆ ಹೇಳ್ತಾರೆ, ಆಯಮ್ಮ ಹೇಳ್ತಾರೆ, 4 ಮಕ್ಕಳಿದ್ದಾವೆ, ನೀವೇನೋ ದುಡಿಯೋದಿಲ್ಲ, ಇದಕ್ಕೆ ಉಪಯೋಗ ಬರ್ಬೋದು ಅಂತ ತೆಗೆದಿಟ್ಟಿದೆ ಅಂತ. ಆಗ ಅವ್ರು ಹೇಳ್ತಾರೆ, ಸಾರ್ವಜನಿಕ ಬದುಕಿನಲ್ಲಿ ಬಂದಿರುವಂತ ಈ 5 kg ಸಾರ್ವಜನಿಕ ಬದುಕಿಗೆ ಹೋಗಬೇಕೇ ಹೊರತು ಕುಟುಂಬಕ್ಕೆ ಹೋಗಬಾರದು ಅಂತೇಳಿ ಆ ಒಂದು ಮೊಮೆಂಟೋವನ್ನ ಟಾಲ್ಸ್ಟಾಯ್ ಫಾರ್ಮ್ಗೆ ಕಳಿಸಿರ್ತಕ್ಕಂಥದ್ದನ್ನ ಇತಿಹಾಸದ ಕಾಲಘಟ್ಟದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಇವು 2 ಉದಾಹರಣೆ ಹೇಳಿದೆ ಅಂದ್ರೆ, ತ್ಯಾಗಮಯವಾದಂತಹ ಜೀವನ ಗಾಂಧೀಜಿಯವರ ಬದುಕಿನಲ್ಲಿ ಹೇಗಿತ್ತು ಅನ್ನುವಂತ 2 ಉದಾಹರಣೆಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ಪ್ರಪಂಚ ಕಂಡಂತ ಅತ್ಯಂತ ವಿಚಾರವಂತ, ಮಾನವೀಯ ಮೌಲ್ಯಗಳಲ್ಲಿ ಬದ್ಧತೆ ಇದ್ದಂತ, ಸ್ವಾತಂತ್ರ್ಯ ಸೇನಾನಿಯಾದಂತಹ ಗಾಂಧೀಜಿಯವರನ್ನ ನಾವು ಮತ್ತೊಬ್ಬರನ್ನ ಈ ದೇಶದ ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಗಾಂಧೀಜಿಯವರು ಬಯಸಿದಂತ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಸಮ ಸಮಾಜವನ್ನ ಕಟ್ತಕ್ಕಂಥದಕ್ಕೆ ಕಾಂಗ್ರೆಸ್ಸಿನ ನಾವೆಲ್ಲರೂ ಸಹ ರೀಡೆಡಿಕೇಟ್ ಮಾಡ್ಕೊಳ್ತಕ್ಕಂಥದ್ದೇ ಈ ಹುತಾತ್ಮರ ದಿನ ಆಚರಣೆ ಮಾಡ್ತಕ್ಕಂಥದ್ದು ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಆ ರೀತಿಯಲ್ಲಿ ನಮ್ಮ ಬದುಕು ಸಾಗಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಎಲ್ಲರೂ ನಮಸ್ಕಾರ. ಇಲ್ಲ, ಅವರು ಕ್ಯಾಬಿನೆಟ್ ಇದೆ ಅಂತ ಅವರು ಕೊಟ್ಟಿದ್ದಾರೆ. ನಮ್ಮಿಬ್ಬರು, ನಂದು ಸಬ್ಜೆಕ್ಟ್ ಇದೆ, ಅವ್ರದ್ದು ಸಬ್ಜೆಕ್ಟ್ ಇದೆ. ಬಂಧುಗಳೇ, ನಮ್ಮ ಮಂತ್ರಿಗಳಂತ ಬೋಸರಾಜ್ ಅವರೇ, ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಚಂದ್ರಶೇಖರ್ ಅವರೇ, ಉಗ್ರಪ್ಪನವರೇ, ಗೂಳಿಗೌಡ್ರೆ, ಜಿಲ್ಲಾ ನಾಯಕರು, ನಮ್ಮ ಗಣೇಶ್ ಅವರು, ಎಲ್ಲ ನಮ್ಮ ರಾಮಚಂದ್ರಪ್ಪ ಮತ್ತು ರಂಜಯ ಮಠ ಎಲ್ಲ ನಾಯಕರುಗಳೆಲ್ಲ ಕೆಳಗಡೆ ಮೇಲ್ಗಡೆ ಚೇರ್ಮನ್ಸ್ ಎಲ್ಲ ಕೂತಿದ್ದೀರಿ. ಸೇವಾದಳ ಕಾರ್ಯಕರ್ತರು ಎಲ್ಲ ಮಾಧ್ಯಮ ಸ್ನೇಹಿತರೆಲ್ಲ ಕೂಡ ಇದ್ದೀರಿ.
ಈ ವರ್ಷನೇ ಒಂದು ವಿಶೇಷವಾದಂಥ ವರ್ಷ. ಬಹುಶಃ ಭಾರತದ ಇತಿಹಾಸಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದಂಥ ಕಾರ್ಯಕ್ರಮಗಳು, ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಉಳಿಸ್ಲಿಕ್ಕೆ, ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇವನ್ನೆಲ್ಲ ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆ ಮಾಧ್ಯಮದಿಂದ ಹಿಡಿದು ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರೋತ್ಸಾಹ ಕೊಟ್ಟು 2 ದಿನ ಏನು ಕಾರ್ಯಕ್ರಮವನ್ನು ನಡೆಸ್ತೋ ಬೆಳಗಾವಿನಲ್ಲಿ, ಅದಕ್ಕೆ ರಾಜ್ಯದ ಉದ್ದಗಲೂ ಕೂಡ ಎಲ್ಲ ನಾಯಕರುಗಳು, ಸರ್ಕಾರದ ಮಂತ್ರಿಗಳೆಲ್ಲ ಬೆಂಬಲವಾಗಿ ನಿಂತು ನಮ್ಮ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಒಂದು ಕಿರೀಟವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಗಾಂಧೀಜಿಯವರ ಉಸಿರು ಇಲ್ಲೇ ಇರ್ಬೋದು ಇವತ್ತು. ಅವರ ಪ್ರತಿಯೊಂದು ನಡೆ ನುಡಿ ಆದರ್ಶ ನಾವೆಲ್ಲ ಪಾಲನೆ ಮಾಡ್ಕೊಂಡು ಬಂದು ಅದನ್ನ ಉಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆದರೆ ಬಿಜೆಪಿಯವರು ಗಾಂಧೀಜಿಯವ್ರನ್ನ ಅಳಿಸೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಇಂಥ ಒಂದು ವಿಚಾರಧಾರೆ, ಸ್ವಾತಂತ್ರ್ಯ ತಂದುಕೊಟ್ಟದ್ದು ಕಾಂಗ್ರೆಸ್ ಮಾತ್ರ ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ. ಕಾಂಗ್ರೆಸ್ ಮಾತ್ರ ಪ್ರಜಾಪ್ರಭುತ್ವ ಆಗಲಿ, ರಾಷ್ಟ್ರಧ್ವಜ ಆಗಲಿ, ರಾಷ್ಟ್ರಗೀತೆ ಆಗಲಿ ಕೊಡಲಿಲ್ಲ. ಎಲ್ಲರಿಗೂ ಕೊಟ್ಟಂಥದ್ದು, ಎಲ್ಲರೂ ಈ ಸಂವಿಧಾನವನ್ನು ಬಳಸ್ಕೊಂಡಂಥದ್ದು, ಎಲ್ಲರೂ ಸಂವಿಧಾನದ ಫಲವನ್ನು ಈ ಸಂದರ್ಭದಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ. ಸೊ ಆದರೆ ಇವತ್ತು 77 ವರ್ಷದ ಹಿಂದೆ ಅವರು ಹುತಾತ್ಮರಾದರು. ನಾವೆಲ್ಲ ಮೌನ ಆಚರಣೆ ಮಾಡ್ತಾ ಇದ್ದೇವೆ. ಅವ್ರು ಕೊಟ್ಟಂಥ ಕೊಡುಗೆಯನ್ನು ನಾವು ಇದನ್ನು ಗಮನಿಸಬೇಕು. ಇಡೀ ಪ್ರಪಂಚ ನಾವು ಏನೇ ಮಾಡಿದ್ರು, ಬಿಜೆಪಿಯವರು ಎಷ್ಟೇ ಪ್ರಚಾರ ಮಾಡೋಕ್ಕಾಗದೆ ಹೋದ್ರು ಕೂಡ, ಈ ಗಾಂಧೀಜಿಯವರು ಒಪ್ಪದೆ ಹೋದ್ರು ಕೂಡ, ಕೊನೆಗೆ ಹೋಗಿ ಕೆಳಗಡೆ ಗಾಂಧಿ ಸ್ಟ್ಯಾಚ್ಯೂಯಿಂದನೇ ಕೂತ್ಕೊಂಡು ಹೋರಾಟ ಮಾಡಬೇಕು. ನಮ್ಮನ್ನ ಗಾಂಧಿ ತತ್ವನೇ ಹಿಡಿಬೇಕು. ಬಾಯಲ್ಲಿ ಹೇಳ್ದೇ ಇರ್ಬೋದು, ಕೊನೆಗೆ ಎಲ್ಲರೂ ನಮ್ಮ ಮೇಲೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಗಾಂಧೀಜಿ ಸ್ಟ್ಯಾಚ್ಯೂ ಕೆಳಗಡೆ ಕೂತ್ಕೋಬೇಕು. ಧರಣಿ ಮಾಡ್ಬೇಕಾದ್ರೆ ಗಾಂಧೀಜಿ ಹೇಳ್ಕೊಟ್ಟಿದ್ದು ಧರಣಿ ಮಾಡಬೇಕು ಅಂತ. ಅಂದರೆ ಕಾಂಗ್ರೆಸ್, ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರ ಅಧ್ಯಕ್ಷರಾಗ್ಬಿಟ್ರಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಬಿಟ್ರಲ್ಲ ಅಂತ. ಬಿಜೆಪಿಯವರು ಅದನ್ನು ಆಗಿಂದಲೂ ಕೂಡ ಸ್ವಾತಂತ್ರ್ಯಕ್ಕೆ ಏನು ಅದೇನು ತ್ಯಾಗ ಏನಿರಲಿಲ್ಲ. ಈಗ ಬಿಜೆಪಿ ಜೊತೆ ಮಾತಾಡಿ, ಅವ್ರ ವಿಚಾರ ಮಾತಾಡಿ ನಾವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಆದರೆ ನೀವು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಮನೆಗಳಲ್ಲಾಗಲಿ, ನಮ್ಮ ಮನೆಯಲ್ಲೇ ಆಗಲಿ, ನಮ್ಮ ಕುಟುಂಬದಲ್ಲಾಗಲಿ, ನಾವು ಕೆಲಸ ಮಾಡೋಂಥ ಜಾಗದಲ್ಲಿ ಎಲ್ಲದರಲ್ಲೂ ಕೂಡ ಅವರ ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಇವತ್ತು ಅಹಿಂಸೆ ಮಾತು ಪ್ರತಿಯೊಂದರಲ್ಲೂ ಕೂಡ ಇಡೀ ಪ್ರಪಂಚದ ಎಲ್ಲ ವಿಶ್ವ ನಾಯಕರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಸೊ ಹಂಗೆ ಇವತ್ತು ಅವರೇನು ನನ್ನ ಜೀವನ ನನ್ನ ಸಂದೇಶ ಅಂತ ಏನು ಒಂದು ಕೊಟ್ಟಿದ್ದಾರೆ, ಈಗ ಸರ್ಕಾರ ಕೂಡ ಅದ್ರ ಬಗ್ಗೆ ಈ ವರ್ಷ ಬಜೆಟ್ನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮ ಕಮಿಟಿಯವರು ಏನು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಇಡೀ ವರ್ಷ ಇದನ್ನು ಆಚರಣೆ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಬಾಪು, ಜೈ ಭೀಮ್, ಜೈ ಸಂವಿಧಾನ, ಇವು 3 ಕೂಡ ನಮಗೆ ಬಹಳ ಅವಶ್ಯಕತೆ ಇದೆ. ನಾನು ಹಿಂದೆ ಒಂದು ಮಾತನ್ನು ಕೂಡ ಹೇಳಿದ್ದೆ, ಗಾಂಧೀಜಿಯವರ ಮಾತು. ನಾನು ಆಗಾಗ ಅದನ್ನು ಬಳಸ್ಕೊಳ್ತಾ ಇರ್ತೇನೆ. ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ನಿನ್ನನ್ನು ನೀನೇ ನಿಯಂತ್ರಿಸ್ಬೇಕಾದ್ರೆ ಯೂಸ್ ಯುವರ್ ಬ್ರೈನ್ ಅಂತಾರೆ. ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಈ ಉಗ್ರಪ್ಪನ ಕಂಟ್ರೋಲ್ ಮಾಡಬೇಕಾದ್ರೆ ಯೂಸ್ ಯುವರ್ ಹಾರ್ಟ್ ಅಂತಾರೆ. ಅಂದರೆ ಪ್ರೀತಿಯಿಂದ ಗೆಲ್ಲಬೇಕು ಉಗ್ರಪ್ಪನವ್ರನ್ನ ಅಂತ ಅವ್ರು ಹೇಳ್ತಾರೆ. ಸಿಸಿನೂ ಅಷ್ಟೇ. ಇಲ್ಲ ಸರ್, ಹಾರ್ಟ್ ಅಂಡ್ ಬ್ರೈನ್. ಬ್ರೈನಲ್ಲಿ ಹಾರ್ಟ್ ಬ್ರೈನ್ ಎರಡು ಬೇಕು. ಮೊದಲು ಜಗತ್ತನ್ನು ಬದಲಾಯಿಸ್ಬೇಕಾರೆ ನಗ್ತಾ ನಮ್ಮ ಐಶ್ವರ್ಯ,
ಜಗತ್ತನ್ನು ಬದಲಾವಣೆ ಮಾಡಬೇಕು ಅಂದರೆ ಮೊದಲು ನಾವು ಬದಲಾವಣೆ ಆಗಬೇಕಂತ ಫಸ್ಟ್. ದಟ್ ಇಸ್ ವಾಟ್ ಗಾಂಧಿ ಫಸ್ಟ್ ಯುವರ್ ಸೆಲ್ಫ್. ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಕಾಂಗ್ರೆಸ್, ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಕೂತಿದ್ದೀವಿ. ನಿಮ್ಮ ಬದುಕಿನಲ್ಲಿ ನಾವೇ ಇದು ಪ್ರತಿಯೊಂದು ದಿನಕ್ಕೂ ಕೂಡ ನಮ್ಮ ಈ ತತ್ವ, ನಿಮ್ಗಿರೋ ಶಕ್ತಿ ಬೇರೆ ಯಾರು. ಈ ಬ್ಯಾಡ್ನ BJP ಹಾಕೊಳ್ಳಲ್ಲ. ದೋ ನ್ಯಾಷನಲ್ ಫ್ಲಾಗ್ ಇದ್ರು, ಗಾಂಧೀಜಿ ಇದ್ರು, ಅವ್ರು ಹಾಕೊಳಕ್ಕೆ ಹೋಗಲ್ಲ. ಅವ್ರು ಹಾಕೊಳ್ಳೋದೇ ಬೇರೆ. ಜೈಲಲ್ಲಿದ್ದಾಗ ಎಲ್ಲ ಅವರು ಎಲ್ಲ ಬರ್ಕೊಟ್ಬಿಟ್ಟಿದ್ದಾರೆ. ಅವರೆಲ್ಲ ದಿ ಕಾಂಟ್ ರೈಸ್. ಅದಕ್ಕೆ ಅವರು ಡಿವೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಂಗೆ ಮೌನದಿಂದನೂ ಬೇಕಾದಷ್ಟು ಸಂದೇಶ ಇದೆ. ಅದಕ್ಕೆ ಗಾಂಧೀಜಿಯವರು ಯಾವತ್ತೂ ಮೌನವಾಗಿ ಜ್ಞಾನವನ್ನು ಮಾಡ್ತಾ ಇರೋಂಥದ್ದು. ಸೊ ವಿದೇಶಿ ಸ್ವದೇಶಿ ಅವತ್ತಿನ ಕಾಲದಲ್ಲಿ, ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು ಇಲ್ಲೇ ಮಾಡಬೇಕು, ಭಾರತ ಏನು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅವತ್ತೇ ಹೇಳಿದ್ದಾರೆ ಗಾಂಧೀಜಿಯವರು. ಅದಕ್ಕೆ ಇಲ್ಲೇ ಮಾಡಿ ನಮ್ಮ ರೂರಲ್ ಆರ್ಟಿಸಾನ್ಸ್ ಮತ್ತೊಂದು, ಅವತ್ತೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಷ್ಟೊತ್ತೇ ಇಲ್ಲೇ ಇಲ್ಲ. ಸೊ ಎಲ್ಲ ಜಾತಿ ಬಗ್ಗೆನೂ ಕೂಡ ಅವರು ಪ್ರೀತಿನ ತೋರಿಸ್ತಾ ಇದ್ರು. ಶಿವನ ಧ್ಯಾನ, ರಾಮನ ತ್ಯಾಗ, ಬುದ್ಧನ ಪ್ರೀತಿ, ಯೇಸುವಿನ ಸಹನೆ, ಮೊಹಮ್ಮದ್ ಪೈಗಂಬರ್ ಅವರ ಮಾನವೀಯತೆ, ಇವೆಲ್ಲನೂ ಕೂಡ ಅಳವಡಿಸ್ಕೊಳ್ಬೇಕು ಅಂತಲೇ ಮಹಾತ್ಮ ಗಾಂಧೀಜಿಯವರು ಅವತ್ತು ನಮಗೆ ಹೇಳ್ಕೊಟ್ಟಂಥ ಒಂದು ಪ್ರತಿರೂಪ. ಇದ್ರ ಪ್ರತಿರೂಪನೇ ಮಹಾತ್ಮ ಗಾಂಧೀಜಿಯವರು. ಹಂಗೆ ಇವತ್ತು ನಮ್ಮ ಜೊತೆ ಮಹಾತ್ಮ ಗಾಂಧೀಜಿಯವರು ಇಲ್ಲದೆ ಇರ್ಬೋದು. ನಾವು ಕಾಂಗ್ರೆಸ್ಸಿಗರು ಇಡೀ ವರ್ಷ ನಾನು ACC ಅಧ್ಯಕ್ಷರುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ತಾಲೂಕಿನಲ್ಲೂ ನಾವೇನು ಬೆಳಗಾವಿನಲ್ಲಿ ನಾವು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ ಏನು ನಾವು ಕಾರ್ಯಕ್ರಮನ ನಮ್ಮ ACC ಘೋಷಣೆ ಮಾಡಿದ್ರು, ಅದನ್ನು ಈ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಉಳಿಸ್ಕೊಂಡು ನಾವು ಈ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ಕೆಲಸನ ನಾವು ಮಾಡಬೇಕಾಗಿದೆ. ಸೊ ಅದರಿಂದ ಇದರಲ್ಲಿ ಹೆಜ್ಜೆಯಲ್ಲಿ ನಾವು ಹಾಕ್ಕೊಂಡು ಹೋಗೋಣ. ಈ ದೇಶ ಹೋರಾಟವನ್ನು ಮಾಡಿ, ದೇಶಕ್ಕೆ ಕಾಂಗ್ರೆಸ್ಸಿಗರು ಎಲ್ಲ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದರಿಂದ ತಮಗೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಲೇಟಾಗಿ ಬಂದೆ, ಯಾಕೆಂದರೆ ಸ್ವಲ್ಪ ಮಧ್ಯ ಒತ್ತಡ ಬೇರೆ ಬೇರೆ ಇತ್ತು. ಚೀಫ್ ಮಿನಿಸ್ಟ್ರು ಬಂದೋದ್ರು, ಯಾಕೆಂದರೆ ಅವರು ಅಲ್ಲಿ ಹೊತ್ತು ಅವರು ಪ್ರಮಾಣ ಅಥವಾ ಅಲ್ಲೂ ಕೂಡ ಆಚರಣೆ ಮಾಡಿತ್ತು. ಈಗ ಕ್ಯಾಬಿನೆಟ್ ಕೂಡ 11 ಕಾಲಿಗೆ ನಮಗೆ ಕ್ಯಾಬಿನೆಟ್ ಫಿಕ್ಸ್ ಆಗಿತ್ತು. ಸೊ ನಾನು ಪಕ್ಷದ ಅಧ್ಯಕ್ಷನಾಗಿ ಈ ಕೆಲಸ ಮಾಡಬೇಕು. ನಾನು ನಾಳೆ ಬೆಳಿಗ್ಗೆ ದೆಹಲಿಗೆ ಎರಡು ದಿನ ಎಲೆಕ್ಷನ್ಗೆ ಹೋಗ್ತಾ ಇದ್ದೀನಿ, ಹೋಗಲೇಬೇಕು ಕಂಪಲ್ಸರಿ. 2ನೇ ತಾರೀಕು ಚನ್ನಪಟ್ಟಣಕ್ಕೆ ನೀವೆಲ್ಲ ಬಂದು ಕೆಲಸ ಮಾಡಿದ್ದೀರಿ. ಮತದಾರರಿಗೆ ಅಭಿನಂದನೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. 2ನೇ ತಾರೀಕು ಚನ್ನಪಟ್ಟಣದಲ್ಲಿ ಮುಂದಕ್ಕಿತ್ತು, ಬಾಳಗಾಮ್ ಸೆಷನ್ ಇರೋದ್ರಿಂದ ನಾವು ಮುಂದಕ್ಕೆ ಹಾಕ್ತೋ. ಆ ಕಾರ್ಯಕ್ರಮ ಕೂಡ 2ನೇ ತಾರೀಕಿದೆ. ಯಾರು ಬಂದು ಕೆಲಸ ಮಾಡಿದ್ದೀರಿ, ದುಡಿದಿದ್ದೀರಿ, ತಾವೆಲ್ಲ ಬರಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ಒಂದು ವಿಶ್ವಾಸ ಇರಲಿ, ನಿಮ್ಮ ಪಕ್ಷ ಈ ದೇಶದ ಇತಿಹಾಸ ತಂದಂಥ ಪಕ್ಷ. ಇದನ್ನು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಯಾವ ಕಾರಣಕ್ಕೂ ನಿಮ್ಮ ಧೈರ್ಯವನ್ನು ನೀವು ಕಳ್ಕೊಳ್ಳುವಂಥದ್ದು ಬೇಡ. ಮುಂದಕ್ಕೆ ಈ ಪಕ್ಷ ಈ ಮಾತ್ರ ಭವಿಷ್ಯ ಈ ದೇಶಕ್ಕೆ. ಇದು ನಿಮ್ಮ ತಲೆಯಲ್ಲಿರಲಿ. ಕೂತ್ಕೊಳ್ರಿ, ದೇವ್ರ ಕೂತಲ್ಲಿ ಕೂತ್ಕೊಳ್ಳಿ, ಗಾಂಧೀಜಿಯವ್ರ ಕೂತಲ್ಲಿ ಕೂತ್ಕೊಳ್ಳಿ. ಇಷ್ಟು ಹೇಳಿ ತಮಗೆಲ್ಲರೂ ಕೂಡ ಒನ್ಸಿ ತಾವೆಲ್ಲ ಏನೇ ಕೆಲಸ ಇದ್ರೂ ಕೂಡ ಬಂದು ಈ ಒಂದು ಗೌರವನ ಸಲ್ಲಿಸುವಂಥ, ಆತ್ಮಕ್ಕೆ ಶಾಂತಿ ಸಿಗುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡದಕ್ಕೆ ತಮ್ಮ ಒನ್ಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ACC ಅಧ್ಯಕ್ಷರು ಎಲ್ಲ ನಾಯಕರಿಗೆ ಧನ್ಯವಾದಗಳು. ಮಾಧ್ಯಮದ ನನಗೆ ಇದನ್ನ
done it very well, sir. ನನ್ನ ಫೋನ್ಗೆ ಟ್ರಾನ್ಸ್ಫರ್ ಮಾಡು. ಫಸ್ಟ್ ನಿನ್ನ ನಂಬರ್ ಕಳಿಸು, ಆಮೇಲೆ ಟ್ರಾನ್ಸ್ಫರ್ ಮಾಡು. ಇದು 33 ಇದೆ, 22 ಮಾಡು. ಇದರಲ್ಲಿ 33 ಫೋನ್ ಇದೆ, 22 ಮಾಡು. ಕಳಿಸಿಲ್ಲ. ಐ ವಿಲ್ ಲುಕ್ ಅಟ್ ಇಟ್. Has done it very well, sir. Sir, it's a great day of grief today. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿಷ್ಣುತೆ ಸಹಬಾಳ್ವೆ. ಯಾಕಂದರೆ ನಮ್ಮ ದೇಶ ಬಹುತ್ವದ ದೇಶ. ಅನೇಕ ಭಾಷೆಗಳು, ಅನೇಕ ಧರ್ಮಗಳು, ಅನೇಕ ಜಾತಿಗಳು, ಅನೇಕ ಸಂಸ್ಕೃತಿಗಳು ಇರ್ತಕ್ಕಂಥ ದೇಶ. ಈ ದೇಶದಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಬೇರೆ ಧರ್ಮಗಳ ಬಗ್ಗೆ, ಬೇರೆ ಭಾಷೆಗಳ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೋಬೇಕು. ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು. ನಾವು ನಮ್ಮ ದೇಶದಲ್ಲಿ ಯಾವುದೇ, ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮ ಮೇಲಲ್ಲ, ಯಾವುದೇ ಧರ್ಮ ಕೀಳಲ್ಲ. ಯಾವುದೇ ಜಾತಿಯ ಜನ ಮೇಲಲ್ಲ, ಯಾವುದೇ ಜಾತಿಯ ಜನ ಕೀಳಲ್ಲ. ಎಲ್ರಿಗೂ ಸಮಾನ ಹಕ್ಕುಗಳು, ಸಮಾನ ಅವಕಾಶಗಳು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಅದರಿಂದ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ. ಕೆಲವು ಮತಾಂಧ ಶಕ್ತಿಗಳು ನಮ್ಮ ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂಥದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನದ ರಕ್ಷಣೆ ಆದರೆ ನಮ್ಮೆಲ್ಲರೂ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷದವರು ಮತ್ತು RSS ಇವತ್ತು ದೇಶವನ್ನು ಹಿಂದೂಸ್ತಾನ ಮಾಡ್ತೀವಿ, ಏಕ ಧರ್ಮ, ಏಕ ಸಂಸ್ಕೃತಿ, ಏಕ ಭಾಷೆ ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ವಿಚಾರಗಳು, ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳು, ನೆಹರೂರವರು ಹೇಳಿದಂಥ ವಿಚಾರಗಳು, ಅವೆಲ್ಲಕ್ಕೂ ವಿರುದ್ಧವಾಗಿರ್ತಕ್ಕಂಥ ಮಾತುಗಳು. ಅದರಿಂದ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ರಕ್ಷಣೆ ಆಗಬೇಕು. ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇನ್ನೊಂದು ಎರಡನೇ ಹೋರಾಟವನ್ನು ಮಾಡಬೇಕಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾತ್ರ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಸಂವಿಧಾನ ಉಳಿಸಲಿಕ್ಕೆ ಸಾಧ್ಯ. ಇದು ಅತ್ಯಂತ ಅಗತ್ಯ, ಅನಿವಾರ್ಯ. ಈ ವರ್ಷ ಅಂದರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಅವರು ಏನು 100 ವರ್ಷ ಕಾಂಗ್ರೆಸ್ನ ಅಧಿವೇಶನ ಆಗಿತ್ತು. ಆ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ, ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು. 1924 ಡಿಸೆಂಬರ್
26-27 ನಾವು 26ನೇ ತಾರೀಕು ಅಧಿವೇಶನದ ಶತಮಾನೋತ್ಸವದ ಸವಿನೆನಪಿಗಾಗಿ ಒಂದು ದಿನ ಅಧಿವೇಶನವನ್ನು ಬೆಳಗಾವಿ ಎಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ ನಡೆಸಿತು. ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ನಿಧನ ಆಗೋದ್ರಿಂದ 26ನೇ ತಾರೀಕು ರಾತ್ರಿ 27ನೇ ತಾರೀಕು ಮಾಡಬೇಕಾಗಿದ್ದಂಥ ಸಾರ್ವಜನಿಕ ಸಭೆಯನ್ನು ಮುಂದೂಡಿ ಈಗ ಜನವರಿ 21ನೇ ತಾರೀಕು ಮಾಡಿದ್ದೀವಿ. ಸೊ ಅವತ್ತು ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸ್ಕೊಳ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಅವ್ರು ಮಾಡಿದಂಥ ಭಾಷಣವನ್ನು ನೆನಪು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಜೊತೆಗೆ ಸುವರ್ಣಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಿದ್ದೀವಿ. ಅದನ್ನು ಸ್ಥಾಪನೆ ಮಾಡಿದ್ದೀವಿ 21ನೇ ತಾರೀಕು. ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ಪ್ರಿಯಾಂಕಾ ಗಾಂಧಿ ಲೋಕಸಭಾ ಸದಸ್ಯರು ಮತ್ತು AICC ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ, ಸುರ್ಜೇವಾಲ್ ಅವರು ಜನರಲ್ ಸೆಕ್ರೆಟರಿ, ಅವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ನಮ್ಮ PCC ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ನಾನು, ನಮ್ಮ ಎಲ್ಲ ಮಂತ್ರಿಮಂಡಲ ಮತ್ತು ಶಾಸಕರು, ಎಲ್ಲಿ ಮುಖ್ಯವಾಗಿ ವಿಧಾನಸಭೆಯ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಚೇರ್ಮನ್, ಸಭಾಪತಿ ಅವರೆಲ್ಲರೂ ಕೂಡ ಭಾಗವಹಿಸಿದರು. ಸೊ ಅದು ಒಂದು ಐತಿಹಾಸಿಕವಾದಂಥ ಸಮಾರಂಭವನ್ನು ಮಾಡಿದೆ. ಸೊ ಇಡೀ ವರ್ಷ ಆ ಶತಮಾನೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವರ ನೆನಪಿನಲ್ಲಿ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತ ಹೇಳಿ ಅವತ್ತು ಹೇಳಿದ್ದೀನಿ. ಮಾಡಬೇಕಾಗ್ತದೆ. ಇದು ಉದ್ದೇಶ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವೆರಡೂ ಕೂಡ ಈ ದೇಶಕ್ಕೆ ಭಾಳ ಅತ್ಯಂತ ಅನಿವಾರ್ಯ, ಅಗತ್ಯ. ಇದನ್ನು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಇವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತು RSSನವರು ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥ ವ್ಯಕ್ತಿಯನ್ನು ಪೂಜಿಸ್ತಾರೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, RSSನವರು ಮತ್ತು BJPಯವರು ಇದ್ದಾರಲ್ಲ, ಅವರು ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥ ಹಂತಕ, ಮತಾಂಧ ಅವರ ವಂಶಸ್ಥರು. ನಾವೆಲ್ಲರೂ ಕೂಡ ಗಾಂಧಿ ವಂಶಸ್ಥರು. ಕಾಂಗ್ರೆಸ್ನವರು ಗಾಂಧಿ ವಂಶಸ್ಥರು. ಈಗ ಅವರು ಎಲ್ಲರೂ ಪ್ರೀತಿಸಕ್ಕೆ ಶುರು ಮಾಡಿದ್ದಾರೆ. ವಲ್ಲಭಾಯ್ ಪಟೇಲರನ್ನು, ಅಂಬೇಡ್ಕರ್ ಅವರನ್ನು ಪ್ರೀತಿಸಕ್ಕೆ ಶುರು ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನವನ್ನು ವಿರೋಧ ಮಾಡಿದವರೇ ಅವರು RSSನವರು, BJP. ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ನೀವು ನೋಡಬೇಕು, ಹಿಂದಿನ ಇತಿಹಾಸ ತೆಗೆದು ನೋಡಬೇಕು. ಅವರು ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ಹೇಳಿದವರು. ಅದರಿಂದ ಸಂವಿಧಾನ ವಿರೋಧಿಗಳು ಅವರು. ಸಂವಿಧಾನವನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥದ್ದು. ಬರೀ ದುರ್ಬಲಗೊಳಿಸೋದಲ್ಲ, ಸಂವಿಧಾನನೇ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು, ಮತ್ತೆ ಮನುಸ್ಮೃತಿಯನ್ನು ತರಬೇಕು ಅಂತಕ್ಕಂಥದ್ದು. ಅದರಿಂದ ನಾವು ಈ ಸಂವಿಧಾನ ವಿರೋಧಿಗಳು ಯಾರಿದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು
ಸ್ವಾತಂತ್ರ್ಯ ಹೋರಾಟ ಮೊದಲನೇ ಹೋರಾಟ ಆದರೆ ನಾವೆಲ್ಲ ಸಂವಿಧಾನ ಉಳಿಸಲಿಕ್ಕೆ ಮತ್ತು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಎರಡನೇ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಅದು ನಮ್ಮಿಂದ ಮಾತ್ರ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಬಾಪೂಜಿಯವರ ಅದಕ್ಕೆ ನಾವು ಘೋಷವಾಕ್ಯ ಅವತ್ತು ಏನು ಮಾಡಬೇಕು ಅಂತಂದರೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಘೋಷವಾಕ್ಯ ಮಾಡಿದ್ವಿ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಗಾಂಧಿ ಭಾರತ ಅಂತ ಆಚರಣೆ ಮಾಡಿದ್ವಿ, ಬಟ್ ಇದು ಘೋಷವಾಕ್ಯ. ಇಷ್ಟೆಲ್ಲ ಹೇಳಿ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸ್ಕೊಳ್ತಾ, ಮಹಾತ್ಮ ಗಾಂಧೀಜಿಯವರು ಇಲ್ಲದೇ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ. ಅವರು RSS BJP ಅವರು ಸ್ವತಂತ್ರರಾಗಿರೋದು ಇವರಿಂದಲೇ. ಬ್ರಿಟಿಷ್ನವರಿಂದ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವ್ರ ಕಾರಣ. ಈ ದೇಶದ ಜನ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವ್ರ ಕಾರಣ. ಅಂತ್ಯವ್ರನ್ನೇ ಕೊಂದು ಹಾಕ್ಬಿಟ್ರು ಅವರು. ಮನುಷ್ಯತ್ವ ಇಲ್ಲಿ ಅಂತಕ್ಕಂಥ ಜನ. ಸೊ ಎನಿವೇ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಅದಕ್ಕೋಸ್ಕರನೇ ಅಧ್ಯಕ್ಷರು ಬರದೇ ಇದ್ದರೂ ಕೂಡ ನಾನೇ ಮೊದಲೇ ಪುಷ್ಪಾರ್ಚನೆ ಮಾಡಿ ಕಾರ್ಯಾಧ್ಯಕ್ಷರು ಬಂದಿದ್ದಾರೆ. ಚಂದ್ರಶೇಖರ್ ಸಾಕು, ಅವರು ಒಬ್ಬರಿದ್ರೆ ಸಾಕು. ಮುಖ್ಯಮಂತ್ರಿಗಳಿದ್ರೆ ನಮ್ಮ ರಾಜ್ಯದ ದಡಿಯಲ್ಲ ಸರ್. ಸೊ ನಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸ್ಕೊಳ್ಳೋಣ. ಮಹಾತ್ಮ ಗಾಂಧೀಜಿಯವರ ಜೀವನದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅವರಂತೆ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಅದೇ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಹಾತ್ಮ ಗಾಂಧೀಜಿಯವರನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ನಡೆಸಿಕೊಟ್ಟಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಗಣ್ಯರಿಗೆ ಕೆಪಿಸಿಸಿ ಪರವಾಗಿ ಧನ್ಯವಾದಗಳು. ಕೆಲವೇ ನಿಮಿಷಗಳಲ್ಲಿ ಕೆಪಿಸಿಸಿ ಸಹ ಇಲ್ಲಿ ಬರೋದಿಲ್ಲ. ಕಾರ್ಯಕ್ರಮ ಮುಂದುವರಿತದೆ. ಅಧ್ಯಕ್ಷರು ಬಂದಮೇಲೆ ಫ್ಲವರಿಂಗ್ ಆಗುತ್ತೆ. ದಯವಿಟ್ಟು ಯಾರು ಹಾಕ್ಬೇಡಿ, ಕುಂತ್ಕೊಬಿಡಿ ಎಲ್ಲರೂ. ದಯವಿಟ್ಟು ಬನ್ನಿ. ಏನಕ್ಕೆ ಅವ್ರು ಹೇಳಿದರೆ ಬನ್ನಿ, ಖರ್ಗೆ ಅವ್ರು ಹೇಳಿದರೆ ಧಾರವಾಡ ಬನ್ನಿ. ರಾಹುಲ್ಜಿ ಅಪಾಯಿಂಟ್ಮೆಂಟೇ ಕೊಡಲ್ಲ ಯಾರು. ಅವ್ರು ಯಾರು ಮೀಟ್ ಮಾಡಿದ್ರೆ ಇವ್ರು ಮೀಟ್ ಮಾಡ್ತಾರೆ ಯಾರು ಅಲ್ಲ. ಅಷ್ಟೇ ವೇಣುಗೋಪಾಲ ತುರ್ಜೇವಾಲ. ನೀವು ಡೆಲ್ಲಿಗೆ ಯಾವಾಗ ಹೋಗಿದ್ವಿ ಸರ್? ಒಂದು 5-6 ವರ್ಷ ಆಯಿತು. ಹೋಗಿ ಭೇಟಿನೂ ಮಾಡಬೇಕು. ಮಾರ್ನಿಂಗ್ ಸರ್. ಭೇಟಿ ಮಾಡಿ.
ಭೇಟಿ ಮಾಡಿ ನೀವು. ನಮ್ದು ಈಗ ಪಿ ಸಿ ಸಿ ಪ್ರೆಸಿಡೆಂಟ್, ಜನರಲ್ ಸೆಕ್ರೆಟರಿ ಮತ್ತು ಸಿ ಎಮ್ ಮೂರೇ ಜನ. ಅದೇ ಅಧ್ಯಕ್ಷರು, ಪಿ ಸಿ ಸಿ ಪ್ರೆಸಿಡೆಂಟ್ ಅಂದ್ರೆ ಅಧ್ಯಕ್ಷರಲ್ವಾ, ಅಧ್ಯಕ್ಷರು, ಸಿ ಎಮ್ಮು ಮತ್ತು ಜನರಲ್ ಸೆಕ್ರೆಟರಿ ಮೂರೇ ಜನ ಡಿಸಿಷನ್ ಮೇಕರ್ಸ್. ಅವ್ರು 3 ಜನ ನೋಡಿದ್ರೆ ಆಗಲ್ಲ. ಇಲ್ಲ ನೀವು ಹೋಗಿ ಎಲ್ಲರನ್ನೂ ಒಂದು ರೋಡ್ ಮಾತಾಡ್ಕೊಂಡು ಬನ್ನಿ, ತಪ್ಪೇನಿಲ್ಲ. ಗಾಂಧೀಜಿ ಬಗ್ಗೆ 3 ನಿಮಿಷಕ್ಕೆ ಡಾಕ್ಯುಮೆಂಟ್ರಿ ಮಾಡಿಸ್ಬೇಕು ಮತ್ತು ಒಂದು ನಿಮಿಷ ಇನಾಗ್ರೇಟ್ ಮಾಡಿಸ್ಬೇಕು, ಯೂಟ್ಯೂಬ್ಗೆ ಕಳಿಸ್ತೀನಿ. ಎಲ್ಲ ಆದಮೇಲೆ ಬರ್ತೀನಿ ಈಗ ಸಾವಿರ ಕಡೆ. ಹಾಂ, ಯಾವಾಗ? ಇಲ್ಲಿಂದ ನಮ್ಮ ಆಫೀಸ್ ಹೋಗ್ತಾರೆ 12 ಗಂಟೆ. ಅಧ್ಯಕ್ಷ ಕೇಳಿ ಎಲ್ಲಿದ್ದಾರೆ ಅಂತ ಹೊರಟ್ರೆ. ಈಗ ಅಧ್ಯಕ್ಷ ನೀವು ಮೇಲ್ ಬಂದು ಕೂತ್ಕೊಳ್ರಿ. ನೀವು ಸೀನಿಯರ್ ಮೋಸ್ಟ್, ನೀವು ಹೋಗಿ ಅಲ್ಲಿ ಕೂತಿರಲ್ಲ. ನೀವು ನಮಗೆ ಬುದ್ಧಿ ಹೇಳಬೇಕು, ಗೊತ್ತಾಯ್ತಾ? ಬನ್ನಿ ಮೇಲೆ. ಕೂತ್ಕೊಳ್ಳಿ ಪದ್ಮಾವತಿ ಅವರೇ. ಜಿಲ್ಲಾ ಕಾಂಗ್ರೆಸ್ ನಡೆಸಿಕೊಂಡು ಹೋಗೋದು ಮಂತ್ರಿಗಳಿಗೆ ಮೈಕ್ ಇದೆ, ಆಮೇಲೆ ಬನ್ನಿ ಆ ಕಡೆ. ಅದು ಹೇಳಿ